ಈ ವ್ಯಕ್ತಿ ನಿಮ್ಗೆ ನೆನಪಿರಬಹುದು ಅಲ್ವೇ? ಎಸ್, ಇವರೇ ವಿಶಾಲ್ ಗರ್ಗ್. 2021ರಲ್ಲಿ ಒಂದೇ ಒಂದು ಝೂಮ್ ಮೀಟಿಂಗ್ ಮೂಲಕ ಸುಮಾರು 900 ಉದ್ಯೋಗಿಗಳನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಿ ಕುಖ್ಯಾತಿಯಾಗಿದ್ದಂತಹ ವ್ಯಕ್ತಿ. ಅಂದು ಉದ್ಯೋಗಿಗಳಿಗೆ ದೊಡ್ಡ ಆಘಾತವಾಗಿತ್ತು. ಕೆಲವೇ ನಿಮಿಷಗಳ ಝೂಮ್ ಕರೆಯಲ್ಲಿ ನೂರಾರು ಕುಟುಂಬಗಳ ಆದಾಯಕ್ಕೆ ಕತ್ತರಿ ಬಿದ್ದಿತ್ತು. ಆದರೆ 5 ವರ್ಷಗಳ ನಂತರ ಅದೇ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬಂದಿದೆ. ಇತರರಿಗೆ ಕೆಲಸ ಕಳೆದುಕೊಂಡಂತಹ ಸುದ್ದಿ ಹೇಳಿದಂತಹ ಇದೇ ವಿಶಾಲ್ ಗರ್ಗ್ ಈಗ ಸ್ವತಃ ತಮ್ಮ ಸಿಇಒ ಹುದ್ದೆಯನ್ನ ಕಳೆದುಕೊಂಡಿದ್ದಾರೆ. ಅಮೆರಿಕಾದ ಬೆಟರ್ ಹೋಮ್ ಅಂಡ್ ಫೈನಾನ್ಸ್ ಸಂಸ್ಥೆಯ ಸಿಇಒ ಆಗಿದ್ದಂತಹ ಗರ್ಗ್ ಅವರನ್ನ ಕಂಪನಿಯ ಮಂಡಳಿ ಆಗಸ್ಟ್ 3ರಂದು ಹುದ್ದೆಯಿಂದ ತೆಗೆದುಹಾಕಿದೆ. ಅಂದ್ರೆ 2021ರಲ್ಲಿ ಇತರರಿಗೆ ನಿಮ್ಮ ಕೆಲಸ ಮುಗಿದಿದೆ ಅಂತ ಹೇಳಿದಂತಹ ವ್ಯಕ್ತಿ ಇಂದು ತನ್ನದೇ ಕೆಲಸವನ್ನ ಮರಳಿ ಪಡೆಯಲು ಹೋರಾಡುವ ಪರಿಸ್ಥಿತಿ ಎದುರಾಗಿದೆ. ಇದೀಗ ಅವರು ಮತ್ತೆ ಅದೇ ಕುರ್ಚಿಗೆ ಮರಳಲು ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅವರ ಸಿಇಒ ಹುದ್ದೆ ಮರಳಿ ಸಿಗುತ್ತೋ ಅಥವಾ ಎಂದೆಂದಿಗೂ ಕಳೆದು ಹೋಯಿತೋ ಅನ್ನೋದೇ ಮುಂದೆ ಕಾದು ನೋಡಬೇಕಾಗಿದೆ. ಇದನ್ನೇ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಹಲವು ರೀತಿಯ ಚರ್ಚೆಗಳು ನಡೀತಾ ಇವೆ. ಇದು ಕಾಲದ ಆಟವೇ? ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದಂತಾಯಿತೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇಂತಹ ವಿಶೇಷ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಫಾಲೋ ಮಾಡಿ.